ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ಒಂದಿಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಅದ್ರ ಜೊತೆಗೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಈ ವಿಡಿಯೋವನ್ನು ನಿಮ್ಗೆ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೊನೆವರೆಗೂ ನೋಡಿ ಸ್ನೇಹಿತರೆ. ಮಿಸ್ ಮಾಡಿದ್ರೆ ₹1 ಹಣ ಜಮೆ ಆಗಲ್ಲ. ಸ್ನೇಹಿತರೆ, ಹಾಗಾದೆಲ್ಲ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ, ನಮ್ಗೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರಿಗೆ ಹಣ ಬಂದಿರಬಹುದು, ಯಾರಿಗೆ ಹಣ ಬರ್ತಾ ಇರಬಹುದು. ಮತ್ತು ಒಂದಿಷ್ಟು ಜನ ಹೇಳ್ತಾರೆ, ಎಂತ ಸರ್ ನಮ್ಗೆ ಹಣನೇ ಬಂದಿಲ್ಲ, ನಮ್ಗೆ ಹಣನೇ ಜಮೆ ಆಗ್ತಾ ಇಲ್ಲ ಸರ್, ನೀವು ಹೇಳ್ತೀರ ಈಗ ನಮ್ಗೆ ಹಣ ಬಂದಿದೆ, ನಮ್ಗೆ ಹಣ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತ. ಹೌದು, 100% ಹೌದು. ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಬಂದಿದೆ. ಹಾಗಾದರೆ ಯಾರು ಅಂದರೆ ಈಗ ಹಣವನ್ನು ಪಡ್ಕೊಳ್ತಿರೋರು ಯಾರಿಗೆ ಹಣ ಜಮೆ ಆಗಿದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಎಲ್ರಿಗೂ ಹೇಳುವಂಥದ್ದು, ನಾನು ನಿಮ್ಮ 31ನೇ ಕಂತಿನ ಹಣ 4,000 ಐ ಥಿಂಕ್ 2,000 ಬಂದರೂ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆದರೆ ನಿಮಗೆ ಇಲ್ಲಿ ಒಟ್ಟು ₹4,000 ಹಣ ಜಮೆ ಆಗ್ತಿರುವಂಥದ್ದು ಒಂದು ಖುಷಿ ಪಡುವಂಥ ವಿಚಾರ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ₹2,000 ಹಣ ಜಮೆ ಆಗ್ತಾ ಇರುವಂಥದ್ದು ದೊಡ್ಡ ವಿಚಾರ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಯಾರಿಗೆಲ್ಲ ಹಣ ಬರ್ತಾ ಇದೆ ಅದೊಂದು ದೊಡ್ಡ ಖುಷಿ. ಅರ್ಥ ಆಯ್ತು ನಮಗೆ. ಹಾಗೆ ಒಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾಯಿಲ್ಲ. ಏನಿಲ್ಲ, ಹಣ ಬರುತ್ತೆ, ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಒಂದಿಷ್ಟು ಜನ ಹೇಳ್ತಾರೆ, ಸರ್ ನಮ್ಗೆ ಹಣನೇ ಜಮೆ ಆಗಲ್ಲ, ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. 100% ಆಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಒಂದಿಷ್ಟು ಜನ ಹೇಳ್ತಾರೆ, ಈಗ ಸರ್ ಎಂಥ ಹಣ ಜಮೆ ಆದರೆ ಏನು, ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲಲ್ಲ ಅಂತ. ನಾನು ಅದೇ ಹೇಳುವಂಥದ್ದು, ತುಂಬ ಜನರ ಕ್ವಶನ್ ಇದ್ದೇ ಕ್ವಶನ್ ಬಂದೇ ಬರುತ್ತೆ ಪ್ರತಿ ಒಂದು ಬಾರಿಯೂ ಕೂಡ. ಸರ್ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಲ್ಲ ಅನ್ನುವಂಥ. ಅಂದರೆ ಅವ್ರಿಗೆ ಅವರೇ ಅನ್ಕೊತಾ ಇದ್ದಾರೆ ನಮ್ಗೆ ಹಣನೇ ಜಮೆ ಆಗಲ್ಲ ಅಂತ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು, ಹಣ ಜಮೆ ಆಗುತ್ತೆ ಅಂತ. ಅರ್ಥ ಆಯ್ತಾ? ಅಲ್ಲ, ಇದೀಗ ಸರ್ಕಾರ ಹಾಕೋದು ಬಿಡಿ, ಆ ರೀತಿ ಹೇಳ್ತಾ ಇಲ್ಲ ನಾನು. ಆದರೆ ಇಲ್ಲಿ ಈಗ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಹಣ ಜಮೆ ಆಗುತ್ತೆ ಅಲ್ವಾ? ಹಾಗಾಗಿ ಇದನ್ನು ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಒಂದಿಷ್ಟು ಜನರಿಗೆ ಅದು ಅಪ್ಡೇಟ್ ಆಗಿಲ್ಲ, ಇದು ಅಪ್ಡೇಟ್ ಆಗಿಲ್ಲ, ಅದನ್ನೆಲ್ಲ ಮಾಡಿ. ಕರೆಕ್ಟ್. ಒಂದಿಷ್ಟು ಜನ, ನಾನು ಎಲ್ರಿಗೂ ಒಂದಿಷ್ಟು ಜನರಿಗೆ ಅಂತಲ್ಲ, ಎಲ್ರಿಗೂ ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅರ್ಥ ಆಯ್ತು ನಿಮಗೆ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಾನು ಮತ್ತೊಮ್ಮೆ ಹೇಳುವಂಥದ್ದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಅಪ್ಡೇಟನ್ನು ಕೂಡ ಕರೆಕ್ಟಾಗಿ ಮಾಡಿ. ಅರ್ಥ ಆಯ್ತು? ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಅದು ಇದು ನಾನು ಹೇಳುವಂಥದ್ದು, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅಂಥವ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, 100% ಆಗಿ ಹಣ ಜಮೆ ಆಗಬೇಕು. ಈ ವಿಡಿಯೋ ಸರ್ಕಾರದ ಬಳಿ ಹೋಗಿ ತಲುಪಬೇಕು, ಅವ್ರು ಹಣ ಹಾಕಬೇಕು, ಅಷ್ಟೇ ನನ್ನ ಒಂದು ಗೋಲ್ ಇರುವಂಥದ್ದು. ಎಲ್ರಿಗೂ ಒಳ್ಳೇದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು, ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಸ್ನೇಹಿತರೆ, ಇಲ್ಲಿ ಇದನ್ನು ಕರೆಕ್ಟಾಗಿ ಥಿಂಕ್ ಮಾಡ್ಕೊಳ್ಳಿ, ಅದರ ಮೇಲೆ ಕೆಲಸ ಮಾಡಿ. ಒಂದನೇದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಯಿತಾ? ಆಗಿಲ್ಲ. ಆಧಾರ್ ಕಾರ್ಡ್ ಅಪ್ಡೇಟ್ ಆಯಿತಾ? ಆಗಿಲ್ಲ. ಈ ರೀತಿ ಅಪ್ಡೇಟ್ಗಳನ್ನು ನೀವು ಮುಂದೆ ಹಾಕ್ತಾ ಹೋದಂಗೆ ಪ್ರಾಬ್ಲಮ್ ನಿಮಗೆ. ಈಗಲೇ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ನಿಮಗೆ. ನಾನು ಅದೇ ಹೇಳುವಂಥದ್ದು, ಈ ರೀತಿ ಅಪ್ಡೇಟ್ಗಳನ್ನು ಮುಂದೆ ಹಾಕ್ಲಿಕ್ಕೆ ಹೋಗಬಾರ್ದು. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡಬೇಕು. ಅಪ್ಡೇಟ್ಗಳನ್ನು ಮುಂದಾಗ್ತಾ ಹೋದಾಗ ಅನಿಸುತ್ತೆ ನಮಗೆ, ಏನಪ್ಪ ನಮಗೆ ಹಣನೇ ಜಮೆ ಆಗ್ತಾಯಿಲ್ಲ ಅಂತ. ನಾನು ಅದೇ ಹೇಳುವಂಥದ್ದು, ಹಣವನ್ನು ಕರೆಕ್ಟಾಗಿ ಪಡ್ಕೊಳ್ಳಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ದಟ್ಸ್ ಇಟ್. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಆ್ಯಂಡ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳಿ ಹೋಗಬೇಡಿ. ಆ್ಯಂಡ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಾನು ಏನು ಹೇಳಿದೆ ನಿಮಗೆ ಅಷ್ಟೇ ಮಾಡಿ. ಅದನ್ನು ಬಿಟ್ಟು ಬೇರೆ ಏನೂ ಕೂಡ ಮಾಡಬೇಕಾದಂಥ ಮಾಡುವಂಥ ಅಗತ್ಯತೆ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು, ನಾನು ಈಗ ಏನು ಹೇಳಿದೆ, ಒಂದಿಷ್ಟು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದನ್ನು ಮಾಡಿ. ಅರ್ಥ ಆಯ್ತಾ? ಹಾಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡು ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾಯಿಲ್ಲ, ನಮ್ಗೆ ಹಣನೇ ಬರೋದಿಲ್ಲ ಅನ್ನುವಂಥದ್ದು ಬೇಡ. ಥಿಂಕ್ ಮಾಡಿ, ಯಾಕೆ ಹಣ ಬರ್ತಾಯಿಲ್ಲ ನಮಗೆ, ಅಥವಾ ಸರ್ಕಾರ ಏನಾದರೂ ನಮ್ಗೆ ಹಣ ಹಾಕ್ತಾ ಇಲ್ವ ಅನ್ನುವಂಥದ್ದು ಅಲ್ಲ. ಅಂದರೆ ಸರ್ಕಾರ ಹಣ ಹಾಕ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಒಂದಿಷ್ಟು ಜನರದ್ದು ಏನು ಪ್ರಾಬ್ಲಮ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಇಲ್ಲಿ ಯಾವತ್ತೂ ಕೂಡ ನಾನು ಹೇಳುವಂಥದ್ದು, ಇಲ್ಲಿ ಒಂದಿಷ್ಟು ಜನರ ಪ್ರಾಬ್ಲಮ್ ಏನಂತಂದರೆ, ಅವರು ಅಪ್ಡೇಟ್ಗಳೆಲ್ಲ ಮಾಡಲ್ಲ. ಆ್ಯಂಡ್ ಅಪ್ಡೇಟ್ಗಳನ್ನು ಮಾಡ್ದೇ ನನಗೆ ಹಣ ಬೇಕು ಸರ್, ನಾನು ಹಣ ಪಡ್ಕೊಳ್ಬೇಕು ಸರ್ ಅಂತ ಹೇಳ್ತಾರೆ. ನಾನು ಅದೇ ಹೇಳುವಂಥದ್ದು, ನೀವು ಒಂದು ವಿಚಾರದ ಮೇಲೆ ಕೆಲಸ ಮಾಡಿದೆ ನೀವು ಹೆಂಗೆ ಹಣ ಪಡ್ಕೊಳ್ಳಿಕ್ಕೆ ಸಾಧ್ಯ?
ಒಂದು ಯೋಜನೆ ಮೇಲೆ ಅದ್ರ ಮೇಲೆ ಕೆಲಸ ಮಾಡಿಲ್ಲ, ಅದ್ರ ಮೇಲೆ ಒಂದು ಅಪ್ಡೇಟ್ಗಳನ್ನು ಕ್ಲಿಯರ್ ಮಾಡಿಲ್ಲ, ಅಪ್ಡೇಟ್ಗಳನ್ನು ಮಾಡಿಲ್ಲ, ಕ್ಲಿಯರ್ ಬಿಡಿ, ಅಪ್ಡೇಟ್ಗಳನ್ನು ಮಾಡಿಲ್ಲ, ಏನೂ ಮಾಡಿಲ್ಲ ಅಂತಂದಾಗ ಹಣ ಹೆಂಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರಿಗೂ ಹೇಳುವಂಥದ್ದು, ಒಬ್ಬೊಬ್ಬರಿಗೆ, ಇವರಿಗೆ, ಅವರಿಗೆ, ಪ್ರತಿಯೊಬ್ಬರಿಗೂ ನೀವು ಅಪ್ಡೇಟ್ಗಳನ್ನು ಮಾಡಿ. ಕರೆಕ್ಟ್? ನೀವು ಅಪ್ಡೇಟ್ಗಳನ್ನು ಮಾಡಿಲ್ಲ ಅಂತಂದಾಗ ನಿಮ್ಗೆ ಹೆಂಗೆ ಹಣ ಬರುತ್ತೆ ಇದು ಮುಖ್ಯ. ನಾನು ಅದೇ ಹೇಳುವಂಥದ್ದು, ನೀವು ಆ ರೀತಿ ಥಿಂಕ್ ಮಾಡಿದ್ರೆ ಆಗಲ್ಲ. ಕರೆಕ್ಟ್? ಆ ರೀತಿ ಥಿಂಕ್ ಮಾಡಿದ್ರೆ ಆಗಲ್ಲ. ಅಪ್ಡೇಟ್ಗಳನ್ನು ಮಾಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್? ಮತ್ತೊಮ್ಮೆ ಹೇಳ್ತಿದ್ದೀನಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಒಂದಿಷ್ಟು ಜನರದ್ದು ನಾನೀಗ ತುಂಬ ಜನರಿಗೆ ಹೇಳ್ತಾ ಇರ್ತೀನಿ, ಸರ್ ಹಿಂಗೆ ಮಾಡಿ. ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ನಮ್ಗೆ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಜಮೆ ಆಗ್ತಾಯಿಲ್ಲ ಸರ್. ಓಕೆ, ಏನು ಮಾಡಬೇಕಪ್ಪ ಅಂತಂದರೆ ನಾವು ಹಣವನ್ನು ಪಡೆದುಕೊಳ್ಬೇಕು. ಈಗ ಸರ್ಕಾರ ಹಣ ಕೊಟ್ಟಿಲ್ಲ ಅಥವಾ ಹಣ ಬರ್ತಾ ಇಲ್ಲ, ಓಕೆ, ನಾವಿಲ್ಲಿ ಏನು ಮಾಡಬೇಕನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ನಮಗೆ ಹಣ ಆಗ್ತಾಯಿಲ್ಲ, ಓಕೆ ಸರಿ, ಏನು ಮಾಡಬೇಕು ನಾವಿಲ್ಲಿ ಹಣವನ್ನು ಯಾವ ರೀತಿಯಿಂದ ನಾನು ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಯಾರೂ ಕೂಡ ಅಯ್ಯೋ ನನಗೆ ಹಣ ಬಂದಿಲ್ಲ ಅಥವಾ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಬಿಟ್ಟು ನಾನು ಹೇಗೆ ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕಲಿತ್ರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ನೀವೆಲ್ಲರೂ ಕೂಡ ಅವ್ರಿವ್ರಂತಲ್ಲ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬೋದು ಅನ್ನುವಂಥದ್ದು ಹೇಳ್ತಾ ಸ್ನೇಹಿತರೆ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಈ ಬಾರಿ ಅಂತಲ್ಲ, ಪ್ರತಿ ಬಾರಿ ಹೇಳ್ತಾ ಇದ್ದೀನಿ. ಇವತ್ತೇ ಹೇಳುವಂಥದ್ದು, ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿಬಿಟ್ಟಿದ್ದೀನಿ, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ರೇಷನ್ ಕಾರ್ಡಿಂದನೇ ಈ ಒಂದು ಎಲ್ಲ ಯೋಜನೆಗಳು ರನ್ ಆಗ್ತಾ ಇರುವಂಥದ್ದು, ಓಡ್ತಾ ಇರುವಂಥದ್ದು. ಹಾಗಾಗಿ ನಡೀತಾ ಇರುವಂಥದ್ದು ರೇಷನ್ ಕಾರ್ಡಿಂದ. ನೀವು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಣನೇ ಬರಲ್ಲ ಬಿಡಿ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಅಂತ ಹೇಳ್ತಾ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಾದರೂ ತಿಳಿಸ್ಕೊಡಿ. ಪೆಂಡಿಂಗ್ ಹಣ ಏನಾದರೂ ಇದ್ದರೆ ಅಥವಾ ಯಾವುದೇ ಒಂದು ಯೋಜನೆ ಹಣ ಇದ್ದರೂ ಕೂಡ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯಿಂದ ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡೆಫಿನೆಟ್ಲಿ ನಾನು ಹೇಳುವಂಥದ್ದಿಷ್ಟೇ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಹಣ ಜಮೆ ಆಗುತ್ತೆ. ಆ್ಯಂಡ್ ಒಂದಿಷ್ಟು ಪೇಷನ್ಸ್ ಇರಬೇಕಾಗ್ತದೆ. ಇವಾಗಲೇ ನಮ್ಗೆ ಹಣ ಬರಬೇಕು, ಈಗಲೇ ನಮ್ಗೆ ಹಣನೇ ಜಮಾ ಆಗಿಬಿಡ್ಬೇಕಂತಂದ್ರೆ ಆಗಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ನೇಹಿತರೆ ದಯವಿಟ್ಟು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು.